ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಶ್ರೀಹರಿ, ವಾಸುದೇವಾಚಾರ್ಯರೇ, ನಿಮ್ಮ ಆಗಮನವನ್ನ ನಾವು ನಿರೀಕ್ಷೆ ಮಾಡಿದ್ವಿ. ನೀವು ವೆಂಕಟನಾಥನನ್ನ ಭೇಟಿ ಮಾಡಬೇಕಿತ್ತೆ? ಹಾಗೇನೂ ಇಲ್ಲ ಗುರುಗಳೇ, ಅದು ವಿಷಯ. ನೀವು ಬಂದ ವಿಷಯ ನಮಗೆ ಅರ್ಥವಾಗಿದೆ. ಮದುವೆ ವಿಚಾರ ಬಂದಾಗ ಕೆಲವೊಮ್ಮೆ ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು. ಆದರೆ ಮೂಲರಾಮನನ್ನು ನೆನೆಸಿಕೊಂಡು ವಿಚಾರ ಮಾಡಿದಾಗ ಸತ್ಯ ಏನು ಅಂತ ನಮಗೆ ಗೋಚರ ಆಗುತ್ತೆ. ನಿಜವಾದ ದಾರಿ ಕಾಣುತ್ತೆ. ವೆಂಕಟನಾಥ ಈಗ ಮಠದಲ್ಲಿ ಇಲ್ಲ ಅಂತ ಗೋವಿಂದಾಚಾರ್ಯರು ನಿಮಗೆ ಹೇಳಿರಬೇಕು. ಅವರು ಮನೆಗೆ ಹೋಗಿರ್ಬೋದು. ಅದು ನಾನು ಹಾಗೆ ಸುಮ್ಮನೆ ತಮ್ಮ ದರ್ಶನ ಮಾಡ್ಕೊಂಡು ಹೋಗಬೇಕು ಅಂತ ಬಂದಿದ್ದು. ತಾವು ಅಪ್ಪಣೆ ಕೊಟ್ಟರೆ ಈಗಲೇ ಹೊರಡ್ತೀನಿ. ಈಗಲೇ ಹೊರಡಬೇಕೆ? ದೂರ ಪ್ರಯಾಣ ಮಾಡಿ ಮಠಕ್ಕೆ ಬಂದಿದ್ದೀರಿ. 2 ದಿನ ಇಲ್ಲೇ ಉಳೀರಿ. ನೀವು ಪಂಡಿತರು. ನಿಮ್ಮ ಪಾಂಡಿತ್ಯದ ಜ್ಞಾನ ಇಲ್ಲಿರುವ ಮಕ್ಕಳಿಗೂ ಹಂಚಿ. ವೆಂಕಟನಾಥ ಮನೆಯಿಂದ ಹೊರಟಿರಬೇಕು. ಬಂದ ಮೇಲೆ ಭೇಟಿ ಮಾಡಿ ಹೊರಟ್ರೆ ಆಯಿತು. ಕ್ಷಮಿಸ್ಬೇಕು ಗುರುಗಳೇ, ಮನೆಯಲ್ಲಿ ಸ್ವಲ್ಪ ಕೆಲಸದ ಒತ್ತಡ ಇದೆ. ಈಗ ಹೊರಡೋಕೆ ಅಪ್ಪಣೆ ಕೊಟ್ಟರೆ ನಾನು ಮತ್ತೊಮ್ಮೆ ಬರ್ತೀನಿ. ಒತ್ತಡಗಳು ಆರಂಭ ಆಗೋಯ್ತೆ? ಹಾಗೇನಿಲ್ಲ ಗುರುಗಳೇ. ತಂದೆ ತಾಯಿ ಮಕ್ಕಳ ಮದುವೆ ವಿಚಾರದಲ್ಲಿ 10 ಬಾರಿ ಯೋಚನೆ ಮಾಡೋದು ಸಹಜವೇ. ಮೊದಲು ಅನುಮಾನ, ಆಮೇಲೆ ಸಮಾಧಾನ. ಎಲ್ಲವೂ ತಿಳಿಯಾಗಿ ಎಲ್ಲರಿಗೂ ಒಪ್ಪಿಗೆ ಆದಮೇಲೆಯೇ ಮಂಗಳ ಕಾರ್ಯಗಳು ಆಗಬೇಕು. ಹೌದು ಗುರುಗಳೇ. ಹೋಗಿ ಬನ್ನಿ. ಇನ್ನು ಮೇಲೆ ಬರ್ತೀರಿ, ಬರಲೇಬೇಕಾಗತ್ತೆ. ಚಿಂತೆ ಮಾಡಬೇಡಿ. ನಿಮ್ಮ ಆತಂಕಗಳೆಲ್ಲವೂ ದೂರವಾಗತ್ತೆ. ಎಲ್ಲವೂ ಹರಿವಾಯುಗಳ ಇಚ್ಛೆಯಂತೆ ಆಗತ್ತೆ. ಒಳ್ಳೆಯದಾಗಲಿ. ಕುಮಾರಿ ಸರಸ್ವತಿಗೆ ನಮ್ಮ ಆಶೀರ್ವಾದವನ್ನು ತಿಳಿಸಿ. ಶ್ರೀಹರಿ. ಹೆಣ್ಣು ಹೆತ್ತೋರ್ಗೆ ಕೊಡುವಾಗ ಮಾತ್ರ ಅಲ್ಲ, ಕೊಟ್ಟ ಮೇಲೂ ಆತಂಕ ತಪ್ಪಿದ್ದಲ್ಲ. ಅಂಥದ್ರಲ್ಲಿ ಅವರು ಆಗರ್ಭ ಶ್ರೀಮಂತರು. ತಮಗಿಂತ ಎಷ್ಟೋ ಪಟ್ಟು ಕಡಿಮೆ ಇರೋರಿಗೆ ಮಗಳನ್ನ ಕೊಡಬೇಕು ಅಂದರೆ ಆತಂಕ ಇರೋದಿಲ್ವೇ? ಅವ್ರ ಆತಂಕ ಪಡೋದು ತಪ್ಪು ಅಂತ ನಾವು ಹೇಳ್ತಿಲ್ಲ ಬಾಬಾ. ಆದರೆ ಅವರೇ ನಮ್ಮ ಮನೆಗೆ ಬಂದು ವರನ ಜಾತಕ ಪಡ್ಕೊಂಡೋಗಿ ಸುಮ್ಮನಾಗೋದಿದೆಯಲ್ಲ, ಅದು ತಪ್ಪು. ಬೇಡ ಅನ್ನೋದಕ್ಕೆ ಕಾರಣ ಆದರೂ ಹೇಳಬೇಕಲ್ವೇ? ನಿಜ ಗುರುರಾಜ, ಆದರೆ ಅದನ್ನ ತಿಳ್ಕೋಬೇಕಂದ್ರೆ ನಾವು ಪ್ರಯತ್ನ ಪಡ್ಬೇಕಲ್ವೇ? ಸಂಬಂಧ ನಮಗಿಷ್ಟ ಆಗಿದೆ ಅಂದಮೇಲೆ ಒಂದಲ್ಲ 4 ಸಲ ನಾವೇ ಹೋಗ್ಬೇಕು, ಮಾತಾಡಬೇಕು. ಅವರ ಸಂಶಯಕ್ಕೆ ಏನ್ ಕಾರಣ ಅಂತ ನಾವೇ ತಿಳ್ಕೋಬೇಕು, ನಿವಾರಣೆ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಆಗ ಪರಸ್ಪರ ನಂಬಿಕೆ ಹುಟ್ಟುತ್ತೆ. ಶ್ಯಾಮ್ ಭಟ್ರನ್ನ ಕರ್ಕೊಂಡು ನಾನು ಈಗಲೇ ಅವ್ರ ಮನೆಗೆ ಹೋಗ್ತೀನಿ, ಹೋಗಿ ಮಾತಾಡ್ಕೊಂಡು ಬರ್ತೀನಿ. ಬೇಡ ಅಳಿ ಅಂದ್ರೆ ನೀವು ಹೋಗೋದು ಬೇಡ. ಅವ್ರೇನಾದರೂ ಹೆಚ್ಚು ಕಡಿಮೆ ಮಾತಾಡಿ ನಿಮಗೆ ಅವಮಾನ ಮಾಡಿದ್ರೆ ಅದು ನಂಗೆ ಸಹಿಸಕ್ಕಾಗಲ್ಲ. ಬೇಕಾದ್ರೆ ಗುರುರಾಜನೇ ಹೋಗ್ಲಿ. ಗುರುರಾಜ ಇನ್ನೂ ಚಿಕ್ಕವನು. ವಾಸುದೇವಾಚಾರ್ಯರಂಥ ದೊಡ್ಡ ವ್ಯಕ್ತಿಗಳ ಮುಂದೆ ನಿಂತು ಮಾತಾಡೋಷ್ಟು ಅನುಭವ ಅವನಿಗಿಲ್ಲ ಅಂತ ನನ್ನ ಅಭಿಪ್ರಾಯ.
ಇಷ್ಟಕ್ಕೂ ನಾನೇನು ಅವ್ರ ಮನೆಗೆ ಜಗಳ ಆಡಕ್ಕೆ ಹೋಗ್ತಿದ್ದೀನಿ? ನಮ್ಮ ಮನೆ ದೀಪ ಬೆಳಗೋಕೆ ಅವ್ರ ಮಗಳನ್ನ ಕೊಡಿ ಅಂತ ಕೇಳಕ್ ಹೋಗ್ತಾ ಇದ್ದೀನಿ. ಅವ್ರಿಗೇನಾದ್ರೂ ಗೊಂದಲ ಇದ್ರೆ ಸರಿಪಡಿಸೋ ಪ್ರಯತ್ನ ಮಾಡ್ತೀನಿ. ಅವ್ರು ಒಪ್ಪಿದ್ರೆ ಸಂತೋಷ, ಒಪ್ಪದೇ ಇದ್ರೆ ದೇವರು ನಿಮ್ಮ ಮಗಳನ್ನ ಚೆನ್ನಾಗಿಟ್ಟಿರ್ಲಿ ಅಂತ ಆಶೀರ್ವಾದ ಮಾಡಿ ಬರ್ತೀನಿ. ನೀವೇನು ಚಿಂತೆ ಮಾಡಬೇಡಿ, ನಾನು ಹೋಗಿ ಮಾತಾಡ್ಕೊಂಡು ಬರ್ತೀನಿ. ನಿನ್ನ ಮಾತುಗಳು ವಾಸುದೇವಾಚಾರ್ಯರ ಮೇಲೆ ಬಹಳ ಪರಿಣಾಮ ಬೀರಿರುತ್ತೆ. ಅವರು ಖಂಡಿತ ಈ ಮದುವೆಗೆ ಒಪ್ಪೋದಿಲ್ಲ. ಆದರೆ ಗುರುಗಳ ಮುಂದೆ ನಾವು ಹೇಳಿದ ವಿಚಾರವನ್ನು ಪ್ರಸ್ತಾಪ ಮಾಡದೇ ಇದ್ದರೆ ಸಾಕು. ನನಗೂ ಅದೇ ಆತಂಕ ಇರೋದು. ಗುರುಗಳ ಮುಂದೆ ನಿಂತಾಗ ಸುಳ್ಳು ಹೇಳೋದಷ್ಟು ಸುಲಭ ಅಲ್ಲ. ಬೆಂಕಿ ಮುಂದೆ ಬೆಣ್ಣೆ ಇಟ್ಟ ಹಾಗೆ ಸತ್ಯ ಅನ್ನೋ ತುಪ್ಪ ತಾನಾಗೇ ಕರಗಿ ಹೊರಗೆ ಬಂದುಬಿಡುತ್ತೆ. ಹೌದು, ಗುರುಗಳ ಮುಂದೆ ಹೋಗಿ ನಿಂತ ತಕ್ಷಣ ಅವರು ನಮ್ಮ ಮನಸ್ಸಿನಲ್ಲಿರೋದನ್ನೆಲ್ಲ ತಾವಾಗೇ ಗ್ರಹಿಸ್ಬಿಡ್ತಾರೆ. ಎಷ್ಟೋ ಸರಿ ನಾನೇ ಗುರುಗಳ ಮುಂದೆ ಹೇಳಬಾರ್ದು ಅಂತ ಅಂದ್ಕೊಂಡಿದ್ದ ವಿಷಯಗಳನ್ನು ಬಾಯಿ ಬಿಟ್ಟು ತೊಂದರೆಗೆ ಸಿಗಾಕೊಂಡಿದ್ದೀನಿ. ವಾಸುದೇವಾಚಾರ್ಯರಿಗೆ ಆ ರೀತಿ ಆಗದೇ ಇದ್ರೆ ಸಾಕು. ಆದರೂ ನಾನು ಅವರ ತಲೆನಲ್ಲಿ ಬಿತ್ತಿರೋ ಅನುಮಾನದ ಬೀಜಾಕ್ಷರ ಬಹಳ ಚೆನ್ನಾಗಿ ಕೆಲಸ ಮಾಡಿರುತ್ತೆ. ಇಂಥ ವಿಷಯಗಳಲ್ಲಿ ನೀನು ನಿಪುಣನಲ್ಲವೇ? ರಕ್ತದಲ್ಲೇ ಬಂದಿದೆ ಗೋವಿಂದಾಚಾರ್ಯರೇ. ಹಾ, ಹೇಳಿ ಕೇಳಿ ನಿಮ್ಮ ಗರಡಿಯಲ್ಲಿ ಬೇರೆ ಪಳಗಿರೋದು. ಇಷ್ಟು ಇಲ್ಲ ಅಂದ್ರೆ ಹೇಗೆ ಹೇಳಿ? ವಾಸುದೇವಾಚಾರ್ಯರೇ, ಹೋದ ಕೆಲಸವೇನಾಯ್ತು? ನಾನು ಒಳಗೆ ಹೋಗ್ತಿದ್ದ ಹಾಗೇನೆ ಗುರುಗಳು ವೆಂಕಟನಾಥನ ನೋಡೋಕೆ ಬಂದಿದ್ದೀರಾ ಅಂತ ಕೇಳಿದ್ರು. ಅವ್ರು ಹಾಗೆ ಕೇಳ್ತಿದ್ದ ಹಾಗೇನೆ ನನಗೆ ದಿಕ್ಕೇ ತೋಚದಾಗೋಯ್ತು. ಅಪ್ಪಿ ತಪ್ಪಿ ನಾವು ಹೇಳಿದ್ದನ್ನ ಬಾಯಿ ಬಿಟ್ಟು ನಮ್ಮ ಬುಡಕ್ಕೇನು ತಂದಿಲ್ಲ ತಾನೆ? ಖಂಡಿತ ಇಲ್ಲ. ನಿಮ್ಮ ವಿಷಯನ ಅಲ್ಲಿ ಪ್ರಸ್ತಾಪನೆ ಮಾಡಿಲ್ಲ. ನಾನು ನಿಮ್ಮ ದರ್ಶನಕ್ಕೆ ಬಂದಿದ್ದು ಅಂತ ಹೇಳಿಬಿಟ್ಟೆ. ನಿಮ್ಮ ಮನಸ್ಸಲ್ಲಿರೋದನ್ನ ನೇರವಾಗಿ ಹೇಳಿಬಿಡ್ಬೇಕಿತ್ತು. ಅಂದ್ರೆ ನಮಗೆ ಈ ಸಂಬಂಧ ಇಷ್ಟವಿಲ್ಲ ಅಂತ ಹೇಳಿಬಿಡ್ಬೇಕಿತ್ತು. ಗುರುಗಳು ಆ ಬಗ್ಗೆ ಮಾತಾಡಲಿಲ್ಲ. ಆದರೆ ವೆಂಕಟನಾಥ ಇನ್ನೇನು 2 ದಿನದಲ್ಲಿ ಬಂದುಬಿಡ್ತಾನೆ, ಇದ್ದು ನೋಡ್ಕೊಂಡು ಹೋಗಿ ಅಂತ ಹೇಳಿದರು. ಅಲ್ಲಿ ಕೆಲಸದ ಒತ್ತಡ ಇದೆ ಅಂತ ಹೇಳಿ ಬಂದೆ. ಆದಷ್ಟು ಬೇಗ ಇಲ್ಲಿಂದ ಜಾಗ ಖಾಲಿ ಮಾಡೋದೇ ಒಳ್ಳೇದು. ಒಳ್ಳೇದಾಯ್ತು. ಅಂದ್ರೆ ವೆಂಕಟನಾಥ ಈ ಸಮಯದಲ್ಲಿ ಮಠದಲ್ಲಿ ಇಲ್ಲದೆ ಇರೋದೇ ಒಳ್ಳೇದಾಯ್ತು ಅಂದೆ. ಮಠದಲ್ಲಿ ಅಧ್ಯಾಪಕ ವೃತ್ತಿ ಮಾಡ್ಕೊಂಡಿರೋದು ಬಿಟ್ಟು ಎಲ್ಲೆಲ್ಲೋ ಹೋಗ್ತಾ ಇರ್ತಾನೆ. ಹೀಗೆ ಮಾಡಿಕೊಂಡಿದ್ರೆ ಅವನಿಗೆ ಈ ವೃತ್ತಿನೂ ಉಳಿಯೋದಿಲ್ಲ.